ಆಗೋದಿಲ್ಲ. ಬಟ್ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅಂದಿದ್ವಿ. ಇವತ್ತು ಅದಕ್ಕೆ ಬಂದಿದ್ವಿ. ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು ಆರ್ ಎಸ್ ಎಸ್ದವ್ರು, ನಾವು ಇಲ್ಲಿ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು ಒಂದಿಷ್ಟೇನೋ ಆಗಿದಾವೆ ಇತಿಹಾಸದಲ್ಲೇ ತಪ್ಪು ಒಪ್ಪುಗಳು. ಬದಲಾಗೋದಕ್ಕೆ ಅವಕಾಶ ಕೊಡುವಂಥ ಕೆಲಸ ನಮ್ಮಿಂದ ಎಲ್ಲರಿಂದ ಆಗಬೇಕು ಅನ್ನೋದು ಒಂದು ಆಸೆ ಅಷ್ಟೆ. ಅದು ಆಗ್ತದೆ ಅಂತ ನಾವು ಬಯಸ್ತಾ ಇಲ್ಲ. ಅದೇನೋ ಇಲ್ಲೇ ನಮ್ಮ ಯತ್ನಾಳರು ಮಾತ್ರ ಸ್ಪಷ್ಟವಾಗಿ ಸನಾತನಗಳ ಮನಸ್ಸು ಏನಪ್ಪ ಅಂತಂದ್ರೆ ದಲಿತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಕೆಳಜಾತಿಯವರಾಗಿರ್ಬೋದು, ಇವರು ಅರ್ಹರಲ್ಲ, ಸನಾತನಿಯರ ಮಟ್ಟದಲ್ಲಿ ಸಮನಾಗಿರುವಂಥವ್ರಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಈ ಯತ್ನಾಳರಲ್ಲಿದೆ. ಬಟ್ ಇಂಥ ಮನಸ್ಥಿತಿ ಮೇಲ್ಮೇಲೆ ಎಕ್ಸ್ಪೋಸ್ ಆಗ್ತಾ ಹೋಗುತ್ತೆ ಅಂದ್ರೆ ಈಗೇನೋ ಒಳ್ಳೆಯ ಅಭಿಪ್ರಾಯ ಮೂಡ್ತಾ ಇದೆ ಆರ್ ಎಸ್ ಎಸ್ ಮತ್ತು ಅವರ ಸಂಘ ಪರಿವಾರದ ಜನರಲ್ಲೇ ಒಂದಿಷ್ಟು ಜನರಿಂದಾಗೆ ಅದು ಕರಿಗೆ ಹೋಗ್ತದನ ಅನ್ನುವಂಥದ್ದು. ಇಂಥ ವ್ಯಕ್ತಿಯನ್ನು ಮನಸ್ಸಿಗೆ ಬಂದಿದ್ದಲ್ಲಿ ಮಾತಾಡುವಂಥ ವ್ಯಕ್ತಿಯನ್ನು ಮತ್ತೆ ಪಕ್ಷಕ್ಕೆ ತೆಗೆದುಕೊಳ್ಳೋದು ಎಷ್ಟು ಸರಿ ಅಂತೇಳಿ ಅವ್ರ ಮಿತ್ರರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವು ನೋಡ್ರಿ, ಲಿಂಗಾಯತ ಅನ್ನುವಂಥ ಧರ್ಮ ಅಥವಾ ಲಿಂಗಾಯತದ ವೀರಶೈವ ಅನ್ನೋದು 3 ಕುಟುಂಬಗಳ ಮಧ್ಯದಲ್ಲಿ ಸಿಕ್ಕಾಕಿಕೊಂಡದಂತೇಳಿ ಮಾತಾಡ್ತಾ ಇದ್ದಾರೆ ನಮ್ಮ ಈ ಒಂದು ಯತ್ನಾಳವರು. ಆ 3 ಜನ ಯಾರ್ಯಾರು ಅಂತಂದ್ರೆ, ಒಂದು ಖಂಡ್ರೆ ಮಿಂತನ, ಎರಡನೇದ್ದು ಶಿವಶಂಕರಪ್ಪರ ಮಿಂತನ, ಮೂರನೇದು ಯಡಿಯೂರಪ್ಪರ ಮಿಂತನ. ಇವರು 3 ಮಂದಿ ಕೈಯಾಗ ಈ ಎಲ್ಲ ವೀರಶೈವರು ಮತ್ತು ಲಿಂಗಾಯತ ಸಿಕ್ಕಾಕಿಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದು ಒಂದು ರೀತಿಯ ಸರಿ, ಇದನ್ನು ತಪ್ಪು ಮಾತಾಡಿದ್ರೆ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಏನು ಹೇಳಬೇಕಾಗಿತ್ತಪ್ಪ ಅಂತಂದ್ರೆ, ಅವರು ಲಿಂಗಾಯತರಲ್ಲೇ ಏನಪ್ಪ ಈ 3 ಕುಟುಂಬ ಅಷ್ಟು ಆಡ್ತಾ ಇದ್ದ, ಉಳಿದವ್ರ ಬೆಲೆ ಇಲ್ಲ, ನಾವೆಲ್ಲ ಬಡವರ ಧ್ವನಿ ಆಗಬೇಕು ಲಿಂಗಾಯತ ಸಮುದಾಯದ್ದು ಮತ್ತು ವೀರಶೈವ ಸಮುದಾಯದ್ದು ಅನ್ನುವಂಥ ಮಾತನ್ನು ವಾದ ಮಾಡ್ತಾ ಇದ್ದಾರೆ ಅಂತ